ಹಾಯ್ ಗುಡ್ ಮಾರ್ನಿಂಗ್. ಇವತ್ತು ನಾವು ಫನ್ ಆಗಿರೋ ರೆಸಿಪಿ ನೋಡ್ತಾ ಇದೀವಿ. ಅದು ಬಿಸಿಬೇಳೆ ಬಾತ್ ರೆಸಿಪಿ. ಅಮ್ಮ ಬೆಳಗ್ಗೆ ಎದ್ದು ಅಡುಗೆ ಮನೆಗೆ ಬಂದ್ರು ಟಿಫನ್ ತಯಾರು ಮಾಡಕ್ಕೆ. ಅದಕ್ಕೆ ನಾವೇ ಬಂದ್ವಿ. ಇವತ್ತು ನಾವು ಹಂಗೆ ಫ್ರೀ ಆಗಿದ್ದಲ್ಲ, ಸೊ ಅದಕ್ಕೆ ಅಮ್ಮ ನಾವೇ ತಯಾರು ಮಾಡ್ತೀವಿ ಅಂದ್ಬಿಟ್ಟು ನಾವು ಇವಾಗ ಬಂದ್ವಿ. ಸೊ ಇಂಗ್ರೀಡಿಯೆಂಟ್ಸ್ ಏನಿಂದ ಹೆಸರು ಬೇಳೆ, ತೊಗರಿ ಬೇಳೆ, ಬಟಾಣಿ ತೊಳ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಬೀನ್ಸ್, ಕ್ಯಾರೆಟ್, ಪೊಟ್ಯಾಟೊ ಹಾಕೊಂತ ಇದ್ದೀನಿ. ಹಾಗೂ ಟೊಮ್ಯಾಟೊ 2 ಟೊಮ್ಯಾಟೊ ಕುಯ್ಕೊಂಡಿದ್ದೀನಿ ಇಲ್ಲಿ. ಮತ್ತೆ ಒಗ್ಗರಣೆಗೆ ಆನಿಯನ್, ಕರಿಬೇವಿನ ಸೊಪ್ಪು, ಬ್ಯಾಡಗೆ ಮೆಣಸಿನಕಾಯಿ, ಬಿಸಿಬೇಳೆ ಬಾತ್, ಹುಣಸೆಹಣ್ಣು, 1 ಗ್ಲಾಸ್ ಅಕ್ಕಿ, ಅರಿಶಿನ, ನೀರು ಇಷ್ಟು ತಗೊಂಡಿದ್ದೀನಿ. ಇವಾಗ ಗೈಸ್ ನಾನು ತರಕಾರಿನ ಹಾಕೊಳ್ತಾ ಇದ್ದೀನಿ. ನಿಮಗೆ ತರಕಾರಿ ಜಾಸ್ತಿ ಬೇಕು ಅಂದ್ರೆ ಬೇರೆ ತರಕಾರಿನ ಹಾಕೊಬೋದು, ಕ್ಯಾಪ್ಸಿಕಮ್ ಎಲ್ಲ ತರದ್ದು ಹಾಕೊಬೋದು. ನಾನು ಇಷ್ಟೇ ನಮ್ಮ ಮನೇಲಿ ಎಷ್ಟಿದೆಯೋ ಅಷ್ಟು ನಾನು ಹಾಕಿದ್ದೀನಿ. ಇವಾಗ ನಾನು ಟೊಮೆಟೊ ಹಾಕೊಳ್ತಾ ಇದ್ದೀನಿ. ಇವಾಗ ನಾನು ಸ್ಟವ್ ಅಳಿಸಿ ಸಿಮ್ಮಲ್ಲಿ ಇಕ್ಕಿದ್ದೀನಿ. ಓಕೆನಾ, ಸಿಮ್ಮಲ್ಲಿ ಇಕ್ಕೊಬೇಕು ನೀವು. ಇವಾಗ ನಾನು ನೀರು ಹಾಕೊಳ್ತಾ ಇದ್ದೀನಿ. ಇನ್ನೊಂಚೂರು ನೀರು ಹಾಕೊಳ್ತಾ ಇದ್ದೀನಿ. ಇವಾಗ ನಾನು 1.5 ಗ್ಲಾಸ್ ಅಕ್ಕಿನ ತೊಳ್ಕೊಂಡಿದ್ದೀನಿ. ಇವಾಗ ನಾನು ಹಾಕ್ತಾ ಇದ್ದೀನಿ. ಈಗ ನಾನು 3 ಸ್ಪೂನ್ ಕಲ್ಲುಪ್ಪು ಹಾಕೊಳ್ತಾ ಇದ್ದೀನಿ. ಸೊ ಇವಾಗ ನಾವು 1/2 ಸ್ಪೂನ್ ಅಷ್ಟು ಅರಿಶಿನ ಹಾಕೊಳ್ತಾ ಇದ್ದೀವಿ. ಇವಾಗ ನಾನು ಲಿಡ್ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ. ಇದು 1 ವಿಸಿಲ್ ಕೂಗೋವರೆಗೂ ಬೇಗ ಬಿಡಬೇಕು. ಇವಾಗ ಬೇಯಲ್ಲಿ ಕುಕ್ಕರ್ ಕೂಗಲಿ, ಆಮೇಲೆ ಅದು ವಿಸಿಲ್ ಕೂಗೋಕ್ಕಿಂತ ಮುಂಚೆ ನಾವು ಒಗ್ಗರಣೆ ರೆಡಿ ಮಾಡ್ಕೊಂಬೋಣ ಬನ್ನಿ. ಇದಕ್ಕೆ ನಾನು 2 ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ. ಇವಾಗ ನಾನು 2 ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ. ಸೊ ಇವಾಗ ಇದು ಎಣ್ಣೆ ಕಾಯಿಲಿ. ಇವಾಗ ನಾನು 1 ಸ್ಪೂನ್ ಸಾಸಿವೆ ಹಾಕೊಳ್ತಾ ಇದ್ದೀನಿ. ಇವಾಗ 1 ಆನಿಯನ್, ನಾನು ಇವಾಗ ಒಂದಷ್ಟು ಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ತಗೊಳ್ಳಿ ಸಾಕು, ಬ್ಯಾಡಗೆ ಮೆಣಸಿನ್ಕಾಯಿ. ಅಡುಗೆ ಚೆನ್ನಾಗಿ ಬರುತ್ತೋ ಇಲ್ವೋ, ಅವ್ರು ತಿಂತಾರೋ ಇಲ್ವೋ, ನಾವೇ ರೆಸ್ಪಾನ್ಸಿಬಿಲಿಟಿ ಟೇಕಪ್ ಮಾಡೋದು. ಏನು ಮಾಡೋದು ಇವಾಗ? ನಾವು ಮಾಡ್ತೀವಿ ಗೈಸ್. ನೀವು ರೆಸಿಪಿ ಟ್ರೈ ಮಾಡಲೇಬೇಕು, ಚೆನ್ನಾಗೇ ಬರುತ್ತೆ. ಸೊ ಗೈಸ್, ಇವಾಗ ನಾವು 1 ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಹಾಕ್ತೀವಿ. ಇವಾಗ ನಾನು ಬಿಸಿಬೇಳೆ ಬಾತ್ ಪೌಡರ್ ಹಾಕೊಳ್ತಾ ಇದ್ದೀನಿ. 1 ಕಪ್ ಅಷ್ಟು. ಯಾವ ಥರ ಆಗಿದೆ ಅಂತ. ಸ್ವಲ್ಪ ಕೊತ್ತಂಬರಿ ತೊಳ್ಕೊಂತೀನಿ, ಆಮೇಲೆ ಹಾಕೊಳ್ಳೋಣ. ಆಶೀಶ್, ನೀನು ಹೇಳ್ದಲ್ಲ ಅದು ಫೇರ್ ಆಗ್ಬಿಡುತ್ತೆ ಅಂತ. ನೋಡಿ ಎಷ್ಟು ಗಮ್ ಅಂತ ಇದೆ. ಪಕ್ಕ ಬರಬೇಕಾಗೇ ಆಗುತ್ತೆ. ನಿಮಿಷ, ನಾನು ಕೊತ್ತಂಬರಿ ಕೊಯ್ಯಿ ಕೊಟ್ಟೆ. ನಿನ್ ಕೈ ಕೊಡ್ಕೊಂಡೆ ಸುಮ್ಮನೆ ಇರು, ನಿಂಗೆ ಅದೆಲ್ಲ ಬರಲ್ಲ. ಸೊ ಇವಾಗ ನೋಡ್ಬೋದು 1 ವಿಸಿಲ್ ಕೂತು. ಮತ್ತೆ ನಾನು ಇವಾಗ ಇದನ್ನ ಆಫ್ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಇವೆಲ್ಲ. ಇವಾಗ ನಾನು ಕೊತ್ತಂಬರಿ ಸೊಪ್ಪೆಲ್ಲ ಕುಯ್ಕೊಂಡಿದ್ದೀನಿ. ಇವಾಗ ಪ್ರೆಷರ್ ಹೋಗಿದೆ, ಓಪನ್ ಮಾಡು. ಬೆಂದಿದೆಯಾ? ಓಪನ್ ಮಾಡು.
ಫಸ್ಟ್ ಆಮೇಲೆ ನೋಡು ವಾವ್. ಎಷ್ಟು ಚೆನ್ನಾಗಿ ಬಂದಿದೆ ನೋಡು ನೋಡಿ, ಎಲ್ಲ ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿ ಬಂದಿದೆ. ಇದನ್ನ ನಾವು ಏನು ಮಾಡೋಣ ಅಂದರೆ ಒಗ್ಗರಣೆಗೆ ಹಾಕಿರೋದಕ್ಕೆ ಇದಕ್ಕೊಂದು ಸ್ವಲ್ಪ ನೀರು ಹಾಕ್ತೀನಿ, ಸ್ವಲ್ಪ ಕುದೀಲಿ. ಸೊ ಇವಾಗ ಚೆಕ್ ಮಾಡೋಣ ಇದು ಕುದಿ ಬರ್ತಾ ಇದೆಯಲ್ಲ. ನೋಡಿ ಕುದಿ ಬರ್ತಾ ಇದೆ. ಏನ್ ಇಷ್ಟ ಇದು ಒಳ್ಳೆ ರಸ ಅಂತಾರೆ ಏನು? ಸಬರ್ ಕರು ಸೊ ಇವಾಗ 3 ಸ್ಪೂನ್ ತುಪ್ಪ ಹಾಕಿದ್ದೆ. ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ, ಘಮ್ ಅಂದಿದೆ. ಇವಾಗ ನಾನು ಟೇಸ್ಟ್ ಮಾಡೋಣ. ನೀವು ಕೂಡ ಇದು ಮನೇಲಿ ಕ್ವಿಕ್ಕಾಗಿ ಟ್ರೈ ಮಾಡಬೇಕು, ಓಕೆನಾ? ಇವಾಗಷ್ಟೇ ಹೋಗಿ ಕಿಚನ್ಗೆ ಮಾಡಿ. ಆವಾಗ ನೀನು ಏನಂತಿದ್ದಪ್ಪ ಚೆನ್ನಾಗಿ ಬರಲ್ಲ ಅಂತ, ಇವಾಗ ನೀನೇ ಹೇಳ್ತಾ ಇದ್ದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸ್ವಲ್ಪ ತಾಳ್ಮೆ ಇರಬೇಕು ಎಲ್ಲದಕ್ಕೂ. ಸರಿ ಆಯ್ತು. ಸೊ ಗೈಸ್ ತುಂಬಾ ಚೆನ್ನಾಗಿ ಬಂದಿದೆ. ನೀವು ಈ ರೆಸಿಪಿ ಟ್ರೈ ಮಾಡಿ, ಎಂಜಾಯ್ ಮಾಡಿ, ಲೈಕ್ ಮಾಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನಮ್ಮನ್ನ ಸಪೋರ್ಟು ಮಾಡಿ, ಓಕೆನಾ? ಥ್ಯಾಂಕ್ ಯು.